ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಆಗಸ್ಟ್ ತಿಂಗಳಿನ ಪ್ರಚಲಿತ ಘಟನೆಯ ಭಾಗ 2. ಇದೇ ತರಹದ ವಿಡಿಯೋ ಸರಣಿಗಳು ಬೇಕಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮುಂದೆ ಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಮೊದಲೇ ಪಡೆಯಿರಿ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕ್ಲಚೆವ್ಸ್ಕಾಯ್ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ರಷ್ಯಾ. ಎರಡನೇ ಪ್ರಶ್ನೆ, ಪಿಪ್ರಾಹ ಬುದ್ಧನ ಅವಶೇಷಗಳನ್ನು ಮೂಲತಃ ಯಾವ ಭಾರತೀಯ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಉತ್ತರ ಪ್ರದೇಶ. ಮೂರನೇ ಪ್ರಶ್ನೆ, ಜಿಂಬಾಬ್ವೆಯಲ್ಲಿ ನಡೆದ ರಾಮ್ಸರ್ COP 15 ನಲ್ಲಿ ಭಾರತ ಮಂಡಿಸಿದ ನಿರ್ಣಯದ ಶೀರ್ಷಿಕೆ ಏನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಜೌಗು ಪ್ರದೇಶಗಳ ಬುದ್ಧಿವಂತ ಬಳಕೆಗಾಗಿ ಸುಸ್ಥಿರ ಜೀವನ ಶೈಲಿಯನ್ನು ಉತ್ತೇಜಿಸುವುದು. ನೆಕ್ಸ್ಟ್, ನಾಲ್ಕನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದ ಮಾನಸಾ ದೇವಿ ದೇವಾಲಯವು ಉತ್ತರಾಖಂಡದ ಯಾವ ನಗರದಲ್ಲಿದೆ? ಇದು ಮೊನ್ನೆ ಕೇಳಿರುವಂಥ ಪ್ರಶ್ನೆನೇ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಹರಿದ್ವಾರ. ನೆಕ್ಸ್ಟ್, ಐದನೇ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರ ಹಿಮ್-ಬಸ್ ಪ್ಲಸ್ ಯೋಜನೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಹಿಮಾಚಲ ಪ್ರದೇಶ. ನೆಕ್ಸ್ಟ್, ಆರನೇ ಪ್ರಶ್ನೆ, ಡಿ-ನೋಟಿಫೈಡ್ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಬುಡಕಟ್ಟು ಜನಾಂಗದ ರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ನವದೆಹಲಿ. ನೆಕ್ಸ್ಟ್, ಏಳನೇ ಪ್ರಶ್ನೆ, ಲಡಾಖ್ನ ಯಾವ 2 ಬೆಳೆಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಾಸಾದ ಕ್ರೂ 11 ಪ್ರಯೋಗದ ಭಾಗವಾಗಿವೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಸಿಬತ್ಕಾರ್ನ್ ಮತ್ತು ಹಿಮಾಲಯನ್ ಟಾರ್ಟರಿ. ನೆಕ್ಸ್ಟ್, ಎಂಟನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮಹಾಬೋಧಿ ದೇವಾಲಯವು ಯಾವ ನದಿಯ ದಡದಲ್ಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ನಿರಂಜನಾ ನದಿ. ನೆಕ್ಸ್ಟ್, ಒಂಬತ್ತನೇ ಪ್ರಶ್ನೆ, ಭಾರತದ ಮೊದಲ ಬಾಲಕಿಯರ ಫಿಫಾ ಪ್ರತಿಭಾ ಅಕಾಡೆಮಿಯನ್ನು ಎಲ್ಲಿ ಸ್ಥಾಪಿಸಲಾಗುತ್ತಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ತೆಲಂಗಾಣ. ನೆಕ್ಸ್ಟ್, ಲೀಪ್-1 ಯಾವ ಭಾರತೀಯ ಬಾಹ್ಯಾಕಾಶ ತಂತ್ರಜ್ಞಾನ ನವೋದ್ಯಮದ ಮೊದಲ ವಾಣಿಜ್ಯ ಉಪಗ್ರಹ ಕಾರ್ಯಾಚರಣೆಯಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಧ್ರುವ ಸ್ಪೇಸ್. ನೆಕ್ಸ್ಟ್, ಆಗಸ್ಟ್ 2025ರಲ್ಲಿ ಬಿಹಾರದ ಹೊಸ ಮುಖ್ಯ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಪ್ರತ್ಯಯ ಅಮೃತ್. ನೆಕ್ಸ್ಟ್, ಪಹಲ್ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ. ನೆಕ್ಸ್ಟ್, ಲೀಪ್-1 ಯಾವ ಭಾರತೀಯ ಬಾಹ್ಯಾಕಾಶ ತಂತ್ರಜ್ಞಾನ ನವೋದ್ಯಮದ ಮೊದಲ ವಾಣಿಜ್ಯ ಉಪಗ್ರಹ ಕಾರ್ಯಾಚರಣೆಯಾಗಿದೆ? ಆಗಲೇ ಕೇಳಿರುವಂಥ ಕ್ವಶನ್ ಇದು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಧ್ರುವ ಸ್ಪೇಸ್ ಅದೇ. ನೆಕ್ಸ್ಟ್, 14ನೇ ಪ್ರಶ್ನೆ, ಹಿರೋಶಿಮಾ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಆಗಸ್ಟ್ 6. ನೆಕ್ಸ್ಟ್, ಸೈಟ್ ಯೋಜನೆಯು ಯಾವ ರಾಷ್ಟ್ರೀಯ ಧ್ಯೇಯದ ಉಪಘಟಕವಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್. ನೆಕ್ಸ್ಟ್, 2025ರ 12ನೇ ಆವೃತ್ತಿಯ ವಿಶ್ವ ಕ್ರೀಡಾಕೂಟದ ಆತಿಥ್ಯ ವಹಿಸಿರುವ ದೇಶ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಚೀನಾ. ನೆಕ್ಸ್ಟ್, ಯಾವ ರಾಜ್ಯ ಸರ್ಕಾರವು ಗರುಡ್ ದೃಷ್ಟಿ ಸಾಮಾಜಿಕ ಮಾಧ್ಯಮ ಮೇಲ್ವಿಚಾರಣೆ ಮತ್ತು ಸೈಬರ್ ಗುಪ್ತಚರ ಯೋಜನೆಯನ್ನು ಪ್ರಾರಂಭಿಸಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಮಹಾರಾಷ್ಟ್ರ. ನೆಕ್ಸ್ಟ್, ಸ್ವಾತಂತ್ರ್ಯ ದಿನಾಚರಣೆಗೂ ಮುನ್ನ ರಾಜಸ್ಥಾನ ಗಡಿಯಲ್ಲಿ ಗಡಿ ಭದ್ರತಾ ಪಡೆ ಆರಂಭಿಸಿದ ಕಾರ್ಯಾಚರಣೆಯ ಹೆಸರೇನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಕಾರ್ಯಾಚರಣೆ ಎಚ್ಚರಿಕೆ. ನೆಕ್ಸ್ಟ್, 2025ರ ಅಂತಾರಾಷ್ಟ್ರೀಯ ಯುವ ದಿನದ ವಿಷಯವೇನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, SDGಗಳು ಮತ್ತು ಅದರಾಚೆಗೆ ಸ್ಥಳೀಯ ಯುವ ಕ್ರಮಗಳು. ನೆಕ್ಸ್ಟ್, ಇಟಾಲಿಯನ್ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಅರುಣಾಚಲ ಪ್ರದೇಶ. ನೆಕ್ಸ್ಟ್, ಬಂಡೀಪುರ ಹುಲಿ ಮೀಸಲು ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಕರ್ನಾಟಕ. ಇದು ಕೂಡ ರಿಪೀಟೆಡ್ ಕ್ವಶನ್. ನೆಕ್ಸ್ಟ್, ಭಾರತದಲ್ಲಿ ಚೆಕ್ ಟ್ರಂಕೇಷನ್ ಸಿಸ್ಟಮ್ ಅನ್ನು ಯಾವ ಸಂಸ್ಥೆ ಪರಿಚಯಿಸಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಭಾರತೀಯ ರಿಸರ್ವ್ ಬ್ಯಾಂಕ್. ನೆಕ್ಸ್ಟ್,
ಔಪಚಾರಿಕ ಉದ್ಯೋಗ ಸೃಷ್ಟಿಯನ್ನು ಹೆಚ್ಚಿಸಲು ಸ್ವಾತಂತ್ರ್ಯ ದಿನದಂದು ಪ್ರಧಾನಿ ಘೋಷಿಸಿದ ಯೋಜನೆಯ ಹೆಸರೇನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ. ನೆಕ್ಸ್ಟ್, ರಾಷ್ಟ್ರೀಯ ಗೋಪಾಲ್ ರತ್ನ ಪ್ರಶಸ್ತಿಗಳನ್ನು ಯಾವ ಮಿಷನ್ ಅಡಿಯಲ್ಲಿ ಪ್ರಾರಂಭಿಸಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಗೋಕುಲ್ ಮಿಷನ್. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಅಮೀಬಿಕ್ ಮೆನಿಂಗೋಎನ್ಸೆಫಾಲಿಟಿಸ್ ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮೆದುಳು. ನೆಕ್ಸ್ಟ್, ಇತ್ತೀಚೆಗೆ ಮೊದಲ ಬಾರಿಗೆ ಸ್ಲೀಟಿ ಶಾರ್ಕ್ ಅನ್ನು ಎಲ್ಲಿ ದಾಖಲಿಸಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹಿಂದೂ ಮಹಾಸಾಗರದ ಗ್ರೇಟ್ ಚಾಗೋಸ್ ಬ್ಯಾಂಕ್. ನೆಕ್ಸ್ಟ್, 2025ರ ವಿಶ್ವ ಬಿಲ್ಲುಗಾರಿಕೆ ಯುವ ಚಾಂಪಿಯನ್ಶಿಪ್ಗಳ ಆತಿಥ್ಯ ವಹಿಸಿರುವ ದೇಶ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕೆನಡಾ. ನೆಕ್ಸ್ಟ್, ಯಾವ ಸಂಸ್ಥೆಯಿಂದ ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ನಡೆಸಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿ ಎನ್ಎಸ್ಒ. ನೆಕ್ಸ್ಟ್, ಡೀಪ್ ಓಷನ್ ಮಿಷನ್ ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು? ಕೇಳಿದ ರಿಪೀಟೆಡ್ ಕ್ವಶನ್ ಇದು. ಭೂವಿಜ್ಞಾನ ಸಚಿವಾಲಯ. ನೆಕ್ಸ್ಟ್, ಭಾರತೀಯ ರೈಲ್ವೆ ದೇಶದ ಅತಿ ಉದ್ದದ ಎಲಿವೇಟೆಡ್ ಗ್ರೇಟ್ ಸೆಪರೇಟರ್ ಸೇತುವೆಯನ್ನು ಎಲ್ಲಿ ಕಾರ್ಯಾಚರಣೆಗೊಳಿಸಿತು? ಮಧ್ಯಪ್ರದೇಶ. ಧನ್ಯವಾದಗಳು.